ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಏನು ಹುಡುಕ್ತಾ ಇದ್ದೀನಿ ಅಂದ್ರೆ ಹುಡುಕ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಬೆಡ್ ಫುಲ್ ಮೆಸ್ಸಿ ಆಗಿದೆ. ಇದೀಗ ತಾನೇ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ನಮ್ಮ ಕ್ಲಾಸಸ್ ಅಲ್ಲಿ ನಾನು ಮುಗಿಸ್ದೆ. ತುಂಬಾ ಚೆನ್ನಾಗಿ ಬಂತು. ಅದ್ರ ವಿಡಿಯೋ ಯಾರಾದ್ರೂ ನೋಡದೆ ಹೋದ್ರೆ ಪ್ಲೀಸ್ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಪ್ಲೀಸ್ ಗೋ ಅಂಡ್ ವಾಚ್. ಅದೇ ರೀತಿ ನಾನಿವತ್ತು ನಿಮ್ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ದಿ ಬೆಸ್ಟ್ ಹೇರ್ ಟಾನಿಕ್ ಇನ್ ದ ವರ್ಲ್ಡ್. ಬೆಡ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ, ಫೋಲ್ಡ್ ಆಗಿಲ್ಲ ಇನ್ನು, ಬಟ್ಟೆಗಳು ಫೋಲ್ಡ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ಒಂದು ನೋಡಿ ನಾನು ನಿಮ್ ಜೊತೆ ಜಸ್ಟ್ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ. ನನಗೆ ಲಿಟ್ರಲಿ ಕೂದಲು ಎಷ್ಟು ರೇಷ್ಮೆ ರೀತಿಯಾಗಿದೆ, ನೀವೇ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಶೈನಿಂಗ್ ಆಗ್ತಾ ಇದೆ. ಓಕೆನಾ? ಒಂದು ಚೂರು ಸಿಕ್ಕಿಲ್ಲ. ಈ ಹಿಂದೆ ನನ್ನ ಕೂದಲು ತುಂಬಾ ಸಿಕ್ಕಿರ್ತಾ ಇತ್ತು. ನಮ್ಮ ಮಮ್ಮಿ ಸಿಕ್ಕಿ ಬಿಡಿಸಿ 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 ಸಾಕಾಗೋರು. ಬಟ್ ಈಗ ನಾನು ಮನೇಲೆ ಮಾಡ್ಕೊಳ್ಳುವಂತಹ ರೆಮಿಡೀಸ್ ಇಂದ ನನಗೆ ಕೂದಲು ಸಿಕ್ಕಾಗ್ತಾನೆ ಇಲ್ಲ. ನೋಡಿದ್ರಲ್ಲ? ಎಸ್. ಮತ್ತೆ ಒಂದು ಕೂದಲದು ಉದಿದೆ, ನೀವೇ ನೋಡಬಹುದು. ಸಿಂಗಲ್ ಎಳೆ ಕೂದಲು ಕೂಡ ನನಗೆ ಉದುರ್ತಾ ಇಲ್ಲ ಫ್ರೆಂಡ್ಸ್. ಐ ಸ್ವೇರ್, ನನ್ನ ನಂಬಿ. ಸೊ ಇವತ್ತಿನ ಈ ಒಂದು ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಟ್ಟಿರುವಂತಹ ನಮ್ಮ ಮಮ್ಮಿಯ ಒಂದು ಡೈರೆಕ್ಷನ್ ಅಲ್ಲಿ ನಾನು ಮಾಡಿರೋದು ಅಂತಾನೆ ಹೇಳ್ತೀನಿ. ಸೊ ಬನ್ನಿ, ಆ ಹೇರ್ ಟಾನಿಕ್, ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂತ ಹೇರ್ ಟಾನಿಕ್ ಯಾವುದು ಅಂತ ಈಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ನೋಡ್ಕೊಂಬೇಡ. ಮೊದಲಿಗೆ ನಾನು ಒಂದು ಬೌಲಲ್ಲಿ ಒಂದು ಗ್ಲಾಸ್ ಅಷ್ಟು ವಾಟರ್ ಹಾಕೊಂಡಿದ್ದೀನಿ, ಕುಡಿಯೋ ನೀರು. ನೆಕ್ಸ್ಟ್ ಇದಕ್ಕೆ ಹೀರೋ ಆಫ್ ಅವರ್ ರೆಸಿಪಿ ಬೈದ್ಯನಾಥ್ ತ್ರಿಫಲಾ ಜ್ಯೂಸ್ನ ಹಾಕೊಳ್ತಾ ಇದ್ದೀನಿ. ಎಸ್, ತ್ರಿಫಲಾ ಇದು 3 ಹಣ್ಣುಗಳ ಮಿಶ್ರಣ, ವಿಚ್ ಇಸ್ ವೆರಿ ವೆರಿ ಗುಡ್ ಆ್ಯಂಡ್ ಬೆನಿಫಿಷಿಯರಿ ಫಾರ್ ಅವರ್ ಹೇರ್ ಗ್ರೋತ್. ಇದರಲ್ಲಿ ಇರುವಂತಹ ಟ್ಯಾನಿನ್ಸ್ ಅಂಶ ನಮ್ಮ ಕೂದಲಿನ ಬಿಳಿ ಕೂದಲು ಕೂಡ ದೂರ ಮಾಡಿ ಕೂದಲಿಗೆ ಒಳ್ಳೆ ಡಾರ್ಕ್ನೆಸ್ ಕೊಡುತ್ತೆ. ಅಂದರೆ ಇನ್ನೂ ಬ್ಲ್ಯಾಕ್ ಆಗಿ ಕಾಣುವಂತಹ ಅಂಶ ಇರುತ್ತೆ. ಈಗ ತ್ರಿಫಲಾ ಜ್ಯೂಸ್ನ ನಾನು 1 ಸ್ಪೂನ್ ಹಾಕೊಂಡೆ. ನೆಕ್ಸ್ಟ್ ಈಗ ಇನ್ನೊಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನೀವು ಜಸ್ಟ್ ಆಫ್ ಮಾಡಿಬಿಡಿ, ಸ್ವಲ್ಪ ಬಿಸಿ ಆಗಬೇಕು ನೀರು ಅಷ್ಟೇ. ಗ್ಯಾಸ್ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ 2 ಸ್ಪೂನ್ ಜ್ಯೂಸ್ ಹಾಕೊಂಡೆ. ನೆಕ್ಸ್ಟ್ ಇದಕ್ಕೆ ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆನ ಹಾಕೋಬೇಕು. ಇದು ನಮ್ಮ ಹತ್ರ ಬಾದಾಮಿ ಎಣ್ಣೆ ಅವೈಲಬಿಲಿಟಿ ಇಲ್ಲ ಅಂತಂದ್ರೂ ಕೂಡ ನೀವು ಕೊಕೊನಟ್ ಆಯಿಲ್ ಕೂಡ ಹಾಕೋಬಹುದು, ನೋ ಪ್ರಾಬ್ಲಮ್. ಇದನ್ನ ನಾನು 2 ಸ್ಪೂನ್ಸ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್. ಎಸ್, ಹಾಕೊಂಡೆ. ಸ್ವಲ್ಪ ಮೈಲ್ಡಾಗಿ ಇದನ್ನ ಜಸ್ಟ್ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಪ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋಗಿ ಬಿಟ್ಬಿಡೋಣ. ಸೊ ಬನ್ನಿ, ನಿಮ್ಮ ಮುಂದೆನೇ ಈ ಹೇರ್ ಟಾನಿಕ್ನ ನಾನು ಕೂದಲಿಗೆ ಅಪ್ಲೈ ಮಾಡ್ಕೋತೀನಿ. ವಿತೌಟ್ ಸ್ಕಿಪ್ಪಿಂಗ್ ದ ವಿಡಿಯೋ ಪ್ಲೀಸ್ ಕಂಪ್ಲೀಟಾಗಿ ನೋಡಿ. ಈ ಒಂದು ಟಾನಿಕ್ ಸಂಪೂರ್ಣ ತಣ್ಣಗಾಗಬಾರ್ದು, ಸ್ವಲ್ಪ ಬೆಚ್ಚಗೆ ಇರಬೇಕು. ಆವಾಗಲೇ ನಾವು ಇದನ್ನ ಹೇರ್ಗೆ ಅಪ್ಲೈ ಮಾಡ್ಕೋಬೇಕು. ನನ್ನ ಈ ಹೇರ್ ಟಾನಿಕ್ ಏನು ಎಫೆಕ್ಟಿವ್ ಆಗಿರುವಂಥ ಹೇರ್ ಟಾನಿಕ್ ನನ್ನ ಕೈಲಿದೆ. ಇದು ಕೂದಲಿನ ಬುಡಕ್ಕೆ ತುಂಬ ಶಕ್ತಿ ಕೊಡುತ್ತೆ, ಹೈಜೀನ್ ಆಗಿ ಮೇಂಟೈನ್ ಮಾಡುತ್ತೆ ಸ್ಕ್ಯಾಲ್ಪ್ನ. ಏನಾದರೂ ಇನ್ಫೆಕ್ಷನ್ ಇದ್ರೂ ಕೂಡ ಅದು ಕೂಡ ದೂರ ಮಾಡುತ್ತೆ ಈ ನನ್ನ ಹೇರ್ ಟಾನಿಕ್ ಕೂದಲು ಬುಡದಲ್ಲಿ. ಆ್ಯಂಡ್ ರೂಟ್ಸ್ ಕೂಡ ಗಟ್ಟಿಮುಟ್ಟನ್ನಾಗಿಸುತ್ತೆ. ನಿಮಗೆ ಬಿಳಿ ಕೂದಲು ಇದ್ರೂ ಕೂಡ ಅದು ಕೂಡ ಕಪ್ಪಾಗುವಂತಹ ಎಲ್ಲ 100ಗೆ 100% ಚಾನ್ಸಸ್ ಇದೆ. ಬಿಕಾಸ್ ಈ ತ್ರಿಫಲಾ ಜ್ಯೂಸಲ್ಲಿ ಟ್ಯಾನಿನ್ ಅನ್ನೋವಂತಹ ಅಂಶ ಕೂದಲಿಗೆ ಡಾರ್ಕ್ನೆಸ್ ಕೊಡುತ್ತೆ. ಆ್ಯಂಡ್ ದೆನ್ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆ ಇದ್ರೂ ಕೂಡ ಈ ಒಂದು ಹೇರ್ ಟಾನಿಕ್ಕಿಂದ ಆ ಸಮಸ್ಯೆ ದೂರವಾಗುತ್ತೆ. ಏನೇ ಇದ್ರೂ ಕೂಡ, ನಿಮ್ಗೆ ಸ್ಪ್ಲಿಟ್ ಎಂಡ್ಸ್ ಇದ್ರೂ ಕೂಡ ಅದು ಕೂಡ ದೂರ ಆಗುತ್ತೆ. ಸಂಪೂರ್ಣವಾಗಿ ನಾನು ತಲೆಯ ಒಂದು ಸ್ಕ್ಯಾಲ್ಪ್ಗೆ ಎಲ್ಲ ಹಚ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಜಸ್ಟ್ ಲೈಟಾಗಿ ಮಸಾಜ್ ಕೊಟ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ತಲೆನೋವಿನ ಸಮಸ್ಯೆ ಇದ್ರೂ ಕೂಡ ಈ ಒಂದು ಟಾನಿಕ್ಕಿಂದ ಅದು ಕೂಡ ದೂರ ಆಗುತ್ತೆ. ಅಷ್ಟು ಎಫೆಕ್ಟ್ ಆಗಿರುವಂತಹ ಟಾನಿಕ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರುವಂತಹ ಟಾನಿಕ್. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ಎಲ್ಲ ಏಜ್ನವರು ಧಾರಾಳವಾಗಿ ಯೂಸ್ ಮಾಡಬಹುದು ಫ್ರೆಂಡ್ಸ್. ನನಗೆ ತುಂಬಾ ಕಮೆಂಟ್ಸ್ ಬರ್ತಾ ಇದೆ. ಆ ಕಾಮೆಂಟ್ಸ್ಗೆಲ್ಲ ಇವತ್ತು ನಾನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಪ್ಲೀಸ್ ಕಂಪ್ಲೀಟಾಗಿ ನೋಡಿ. ಡೌಟ್ಸ್ ಇರೋರು ಎಲ್ಲ ಕ್ಲಿಯರಾಗಿ ನೋಡ್ಕೊಳ್ಳಿ. ಈಗ ಇದನ್ನ 30 ನಿಮಿಷಗಳ ಕಾಲ ನಾನು ಕೂದಲಲ್ಲಿ ಹಾಗೆ ಬಿಟ್ಬಿಡ್ತೀನಿ. ನೋಡಿ 30 ಯಾವ ರೀತಿ ತೋರಿಸ್ತಾ ಇದ್ದೀನಿ ಅಂತ. ಅದಾದ ನಂತರ ನಾನು ಮೈಲ್ಡ್ ಶಾಂಪು ತೆಗೆದುಕೊಂಡು ನಾನು ಬೆಚ್ಚಗೆ ಇರುವಂಥ ನೀರಲ್ಲಿ ಹೇರ್ನ ವಾಶ್ ಮಾಡ್ಕೋತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ತ್ರಿಫಲಾ ಜ್ಯೂಸ್, ಹೊಟ್ಟೆಗೆ ಇಂಟೇಕ್ ಮಾಡುವಂತಹ ತ್ರಿಫಲಾ ಜ್ಯೂಸ್ನ ನಾನು ಇಷ್ಟು ಸುಲಭವಾಗಿ ಒಂದು ಹೇರ್ ಟಾನಿಕ್ನ ನಾನು ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟೆ ಅಂತ. ಇದನ್ನ ಹೆಲ್ದಿ ಆಗಿರುವಂತಹ ಹೇರ್ ಟಾನಿಕ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇದನ್ನ ಅಷ್ಟೊಂದು ಬೆನಿಫಿಟ್ಸ್ ಇದೆ ಕೂದಲಿಗೆ. ಹೊಟ್ಟೆಗೆ ತೆಗೆದುಕೊಳ್ಳುವಂತಹ ತ್ರಿಫಲಾ ಜ್ಯೂಸ್ನ ನಾನು ಹೇರ್ಗೆ ಅಪ್ಲೈ ಮಾಡಿಕೊಂಡೆ ಖಂಡಿತವಾಗಿ ನನ್ನ ನಂಬಿ ದಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಆಸ್ ಐ ಟೋಲ್ಡ್ ಯು, ನಿಮ್ಮಲ್ಲಿ ತ್ರಿಫಲಾ ಪೌಡರ್ ಇದ್ರೂ ಕೂಡ, ತ್ರಿಫಲಾ ಜ್ಯೂಸ್ ದಟ್ ಮೀನ್ಸ್ ಚೂರ್ಣ ಇದ್ರೂ ಕೂಡ
ಅದನ್ನು ಕೂಡ ನೀವು ಇದೇ ರೀತಿ ಸ್ಟೆಪ್ಸ್ನ ಯೂಸ್ ಮಾಡಿ ಫಾಲೋ ಅಪ್ ಮಾಡಿ ಅಪ್ಲೈ ಮಾಡ್ಕೋಬಹುದು. ನಾನು ಒಂದು 30 ಮಿನಿಟ್ಸ್ ಆದ ನಂತರ ನಾನು ಆಸ್ ಐ ಟೋಲ್ಡ್ ಸ್ವಲ್ಪ ಬೆಚ್ಚಗೆ ಇರುವಾಗಲೇ ನಾನು ಹೇರ್ಗೆ ಅಪ್ಲೈ ಮಾಡ್ಕೋಬೇಕು. ಎಲ್ಲರೂ ಕೂಡ ನಾನು ಅದೇ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ, ನೀವು ನೋಡಿದ್ರಿ. 30 ನಿಮಿಷಗಳ ಆದ ನಂತರ ನಾನು ಹೇರ್ ವಾಶ್ ಮಾಡ್ಕೊಳ್ತೀನಿ. ಮೀರಾ ಹರ್ಬಲ್ ಶ್ಯಾಂಪೂ ಅಥವಾ ಆಯುರ್ ಶ್ಯಾಂಪೂ ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು, ಬಟ್ ಹರ್ಬಲ್ ಆಗಿರಲಿ. ಹರ್ಬಲ್ ಶ್ಯಾಂಪೂ ಯೂಸ್ ಮಾಡಿದ್ರೆ ಇನ್ನೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೋಡಿ ಎಷ್ಟು ಶೈನಿಂಗ್ ಆಗ್ತಾ ಇದೆ. ಓಕೆನಾ, ಸಿಕ್ಕು ಒಂದು ಚೂರು ಸಿಕ್ಕಿಲ್ಲ. ಈ ಹಿಂದೆ ನನ್ನ ಕೂದಲು ತುಂಬಾ ಸಿಕ್ಕಿರ್ತಾ ಇತ್ತು, ನಮ್ಮ ಮಮ್ಮಿ ಸಿಕ್ಕಿ ಬಿಡಿಸಿ 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 ಸಾಕಾಗೋರು. ಬಟ್ ಈಗ ನಾನು ಮನೇಲೆ ಮಾಡ್ಕೊಳ್ಳುವಂತಹ ರೆಮಿಡೀಸ್ ಇಂದ ನನಗೆ ಕೂದಲು ಸಿಕ್ಕಾಗ್ತಾನೆ ಇಲ್ಲ. ನೋಡಿದ್ರಲ್ಲ, ಎಸ್. ಮತ್ತೆ ಒಂದು ಕೂದಲದು ಉದಿದೆ, ನೀವೇ ನೋಡ್ಬೋದು. ಸಿಂಗಲ್ ಎಳೆ ಕೂದಲು ಕೂಡ ನನಗೆ ಉದುರ್ತಾ ಇಲ್ಲ ಫ್ರೆಂಡ್ಸ್, ಐ ಸ್ವೇರ್. ನನ್ನ ನಂಬಿ ನೋಡ್ಕೊಂಬಂದ್ರಲ್ಲ, ಇಷ್ಟು ಈಸಿಯಾಗಿ ತಕ್ಷಣಕ್ಕೆ ಆಗಿ ಹೋಗುತ್ತೆ. ತ್ರಿಫಲ ಜ್ಯೂಸ್ ಬೇಕಾದರೆ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಕೊಳ್ಳಿ ಅಥವಾ ಗ್ರಂಥಿಗೆ ಅಂಗಡಿಯಲ್ಲಿ ಸಿಕ್ಕೋಗುತ್ತೆ. ಅದೊಂದು ಇದ್ಬಿಟ್ರೆ ಇನ್ನು ಎಲ್ಲ ವಸ್ತುಗಳು ಮನೆಯಲ್ಲೇ. ಕೇವಲ 2 ವಸ್ತುಗಳು, ತ್ರಿಫಲ ಜ್ಯೂಸ್ ಹಾಗೂ ಆಲ್ಮಂಡ್ ಆಯಿಲ್ ಮತ್ತು ಕುಡಿಯೋ ನೀರು ಅಷ್ಟೇ ಬೇಕಾಗಿರೋದು. ಎಫೆಕ್ಟಿವ್ ಆಗಿಂತ ರಿಸಲ್ಟ್ ನಿಮ್ಮ ಮುಂದೆನೇ ನಾನು ತೋರಿಸಿದ್ದೀನಿ ಫ್ರೆಂಡ್ಸ್, ನೋಡಿದ್ರಿ. ಸೊ ಇವತ್ತೇ ಇದನ್ನ ಟ್ರೈ ಮಾಡಿ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ, ಒಂದು ಎಳೆ ಕೂಡ ಕೂದಲು ಉದುರ್ತಾ ಇಲ್ಲ ಅಂತ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ. ಸೊ ಬಿಕಾಸ್ ಐ ಆಮ್ ಸೋ ಶ್ಯೂರ್ ಅಬೌಟ್ ದಟ್. ನನ್ನ ಕೂದಲು ಕೂಡ ಎಷ್ಟು ಲೆಂತಿ ಆಗಿದೆ, ಕೂದಲು ವಾಲ್ಯೂಮ್ ಕೂಡ ಜಾಸ್ತಿ ಆಗಿದೆ, ತುಂಬ ಗೊತ್ತಾಗಿ ಬೆಳೆದಿದೆ ನನ್ನ ಕೂದಲು, ನೀವು ನೋಡ್ತಾ ಇದ್ದೀರಾ. ಸೊ ನೀವು ಧಾರಾಳವಾಗಿ ಇದನ್ನ ಯೂಸ್ ಮಾಡಿ. ನನ್ನ ರೂಮ್ ಮೆಸ್ಸಿ ಆಗಿದೆ, ಇದನ್ನ ಈಗ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಸೊ ಡೋಂಟ್ ಫರ್ಗೆಟ್ ಟು ಯೂಸ್ ಮೈ ರೆಮಿಡೀಸ್. ಇದೊಂದೇ ಅಲ್ಲ, ತುಂಬ ಸಾಕಷ್ಟು ರೆಮಿಡೀಸ್, ಹೇರ್ ರೆಮಿಡೀಸ್, ಸ್ಕಿನ್ ಕೇರ್ ರೆಮಿಡೀಸ್ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನ ಪ್ಲೀಸ್ ಹೋಗಿ ನೋಡಿ ಅಂತ ಕೇಳ್ತಾ, ಯು ಆಲ್ ಟೇಕ್ ಕೇರ್. ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಫ್ಯಾಮಿಲಿನ ಪ್ರೀತಿಸಿ, ನಿಮ್ಮ ಪೇರೆಂಟ್ಸ್ನ ತುಂಬ ಪ್ರೀತಿಯಿಂದ ತುಂಬ ಹುಷಾರಾಗಿ ನೋಡ್ಕೊಳ್ಳಿ, ಅವರು ಮಕ್ಕಳ ರೀತಿ ಅಂತ ಹೇಳ್ತಾ ಇದ್ದೀನಿ. ದುಷ್ಟರಿಂದ ಪ್ಲೀಸ್ ದೂರ ಇರಿ, ನಿಮ್ಮತನವನ್ನು ನೀವು ಉಳಿಸ್ಕೊಳ್ಳಿ ಅಂತ ಹೇಳ್ತಾ, ಯು ಆಲ್ ಟೇಕ್ ಕೇರ್. ಲವ್ ಯು, ಬಾಯ್.